ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾ ಬ್ಯೂಟಿಫುಲ್ ಜರ್ನಿ ಮ್ಯಾನ್. ಶರಣ್ ಸರ್ ಏನು ಹೇಳ್ತೀರಾ ಸರ್? ಏನು ಸ್ಪೀಚ್ಲೆಸ್ ಆಗಿಬಿಟ್ಟೆ ನಾನು. ಅಲ್ಲಷ್ಟೊಂದು ಮಾತಾಡಿದ್ದೀನಿ ಅಂತ ಅನ್ಕೊತಾ ಇರ್ತಿದ್ದೆ ನಾನು. ಇವತ್ತು ಇಲ್ಲಿರೋ ಅಂಥದ್ದು ಅಷ್ಟನ್ನೂ ಕೂಡ ಈ ಮಕ್ಕಳು ಇಲ್ಲಿ ದಾರೆ ಎರೆದಿದ್ದಾರೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ನಿಜ ಹೇಳ್ತೀನಿ. ಇವತ್ತು ನಾನು ಎಷ್ಟು ಭಾಳ ಎಂಗೇಜಿಂಗ್ ಆಗಿ ಇಲ್ಲಿ ನೋಡಿದ್ನೋ, ಅಲ್ಲಿ ನಾನು ಕೂತಾಗ ನನಗನ್ಸೋದು ಇಷ್ಟೇ, ನನಗಿದನ್ನೆಲ್ಲ ಅನಿಸಿದ್ದು ನಾನೇ ಅಲ್ಲಿ ಒಬ್ಬ ಜಡ್ಜಾಗಿ ಕೂತಿಲ್ಲ, ಈ ಕಾರ್ಯಕ್ರಮದ ಫ್ಯಾನಾಗಿ ಕೂತಿದ್ದೀನಿ. ಲವ್ಲಿ ಸರ್. ಚಂದ್ರು ಸರ್, ಏನ್ ಅನ್ನಿಸ್ತು ಸರ್ ಈ ಜರ್ನಿನ ನೋಡಿದ್ದಿ? ಇಲ್ಲ, ಅದೇ ನನಗೂ ಏನ್ ಅನ್ನಿಸ್ತು ಅಂದ್ರೆ ಇಷ್ಟೆಲ್ಲ ಮಾಡಿದ್ವಾ ಅನ್ನೋ ತರ ಗಾಬರಿ ಆಗೋ ತರ ಇತ್ತು. ನೋಡ್ತಾನೆ ಇದ್ರೆ ಬರ್ತಾನೆ ಇದೆ ಒಂದೊಂದ್ರಲ್ಲೂ ಒಂದೊಂದು ವೆರೈಟೀಸ್ ಇತ್ತು. ನಾವೇ ಭಾಗ್ಯವಂತರು ಇಂಥ ವಿಚಾರದಲ್ಲಿ. ಅದಕ್ಕೆ ಜಿ ಟಿವಿಗೆ ಮತ್ತು ನಿಮಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಏನ್ ಟ್ಯಾಲೆಂಟ್ ಇದೆ ಗೊತ್ತೇ ಆಗೋದಿಲ್ಲ. ಎಲೆ ಮೇಲೆ ಕಾಯಿನಂತ ಇರ್ತಾರೆ. ಇಂಥವ್ರಿಗೆಲ್ಲ ಇಂಥ ವೇದಿಕೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ಅದಕ್ಕೆ ಧನ್ಯವಾದಗಳು ಹೇಳ್ತೀನಪ್ಪ. ಬಹಳ ಖುಷಿ ಆಗಿದೆ. ಆನಂದವಾಗಿ ಆಚೆ ಹೋಗ್ತೀವಿ. ಮತ್ತೆ ಯಾವತ್ತು ಇಲ್ಲಿಗೆ ಬರಬೇಕು ಅನ್ನೋ ಕಾತುರತೆ ಇರ್ತದ ನಾವು. ಲವ್ಲಿ ಸರ್, ಲವ್ಲಿ. ಧನ್ಯವಾದ. ನನಗೆ ತುಂಬ ಖುಷಿ ಆಗೋದೇನು ಗೊತ್ತಾ, ನಾನು ಪ್ರತಿ ಶೋಗೆ ಬಂದಾಗಲೂ ನಾನಾಗಿರ್ತೀನಿ. ನಂಗೆ ಅಳು ಬಂದಾಗ ಅಳ್ತಿದ್ದೀನಿ, ನಂಗೆ ನಗು ಬಂದಾಗ ನಿಜವಾಗ್ಲೂ ಹೇಳ್ದಂಗೆ ಚೇರಿಂದ ಎಲ್ಲ ಬಿದ್ದು ಹತ್ತಿದ್ದೀನಿ. ಆ್ಯಂಡ್ ಐ ಬಿಕಮ್ ಪಾರ್ಟ್ ಆಫ್ ದ ಆ್ಯಕ್ಟ್. ಸೊ ಐ ಆಮ್ ಗೋಯಿಂಗ್ ಟು ಮಿಸ್ ಆಲ್ ಆಫ್ ಯು. ತುಂಬಾ ಬ್ಯೂಟಿಫುಲ್ ಆಗಿತ್ತು, ಚಿಕ್ಕವಾದರೂ ಚೊಕ್ಕವಾಗಿತ್ತು ಜರ್ನಿ. ಸೊ ಲೆಟ್ಸ್ ರೀಸ್ಟಾರ್ಟ್ ಮತ್ತೆ ಫಾಸ್ಟಾಗಿ. ಈ ಸೆಲೆಬ್ರೇಷನ್ ಹಿಂಗೆ ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ಶರಣ್ ಸರ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಆಗೋದಂತೂ ಗ್ಯಾರಂಟಿ. ಅದು ಎಪಿಸೋಡ್ ಎಂಡಲ್ಲಿ ಏನೇನೆಲ್ಲ ಟ್ವಿಸ್ಟ್ ಇರ್ಬೋದು, ಯಾರು ವಿನ್ನರ್ ಅಂತ ಇದೆಯಾ, ರನ್ನರ್ ಅಂತ ಇದೆಯಾ, ಸೀನಿಯರ್ಸ್ಗೆ ಏನಾದ್ರು ಅವಾರ್ಡ್ ಇದೆಯಾ, ಜೂನಿಯರ್ಸ್ಗೆ ಮಾತ್ರನಾ, ಇವೆಲ್ಲ 108 ಪ್ರಶ್ನೆಗಳು. ಯಾರ ತಲೆ ಇಲ್ಲ ಅಂದ್ರೆ ಮಾಂತೇಶ ನಿಂತಲ್ಲಂತೂ ಓಡ್ದಾರೆ. ತುಂಬಾ ಓಡ್ತಾ ಇದ್ದೆ. ಕಿಲಾಡಿ ಜೂನಿಯರ್ಸ್ಗೆಲ್ಲ ಅವಾರ್ಡ್ ಇದೆ, ಜೊತೆಗೆ ಸೀಸನ್ 5 ಕಿಲಾಡಿಗಳಿಗೆ ವಿನ್ನಿಂಗ್ ಅವಾರ್ಡ್ ಕೂಡ ಇದೆ. ಯಾರು ವಿನ್ನರ್ ಪಟ ತಗೊಂತಾರೆ, ಯಾರು ರನ್ನರ್ ಪಟ ತಗೊಂತಾರೆ, ಅದು ಕೂಡ ಕಿಲಾಡಿ ಜೂನಿಯರ್ಸ್ಗಳ ವೋಟ್ ಮೂಲಕ ಇರುತ್ತೆ. ಇಷ್ಟು ವಾರಗಳ ಕಾಲ ನಿಮ್ಮ ಜೊತೆ ಆಕ್ಟ್ ಮಾಡಿರುವಂಥ ನಮ್ಮ ಕೋ ಆರ್ಟಿಸ್ಟ್ಗಳು ಇವರು ಕೂಡ ವೋಟ್ ಮಾಡ್ತಾರೆ. ಫೈನಲಿ ನಮ್ಮ ಜಡ್ಜಸ್ಗಳ ಸೀಕ್ರೆಟ್ ಸ್ಕೋರ್ ಜೊತೆಗೆ ಓವರ್ ಆಲ್ ವೋಟಿಂಗ್ ಪ್ರೋಸೆಸ್ ಏನಿದೆ ಇದೆಲ್ಲದನ್ನು ಕಲೆ ಹಾಕಿ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ನ ಪಟ್ಟ ಯಾರಿಗೆ ಸಿಗತ್ತೆ ಅನ್ನೋದು ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ. ಸೊ ಆರ್ ಯು ಆಲ್ ರೆಡಿ? ಈ ವಾರ ಮಕ್ಕಳ ಲೋಕದಲ್ಲಿ ಸೃಷ್ಟಿಯಾಗ್ತಾರೆ ಮಹಾ ಹಿಸ್ಟ್ರಿ ಕಿಲಾಡಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ. ಇದು ಗ್ರ್ಯಾಂಡ್ ಫಿನಾಲೆ ಅಂದ್ರೆ. ಸೊ ಎಲ್ಲ ಕಿಲಾಡಿ ಜೂನಿಯರ್ಸ್ಗೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ. ಅಪ್ಪ ಅಮ್ಮ ಹೇಳ್ತಾ ಇದ್ದಿದ್ ಕಥೆನೆಲ್ಲ ಮಕ್ಳು ಹೇಳಿದಾರೆ, ಮಕ್ಳು ಹೇಳಿದ ಕಥೆನ ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ ಫಸ್ಟ್ ಟೈಮ್. ಚೆನ್ನಾಗಿದೆ. ಮನೇಲಿ ಕೂತ್ಕೊಂಡು ಯಾವಾಗ್ಲೂ ಮೊಬೈಲ್ ನೋಡ್ತಾ ಇರೋಂಥ ಮಕ್ಕಳು ಇಂಥ ನೀತಿ ಕಥೆಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಅದನ್ನ ನೀವೆಲ್ಲ ಸೂಪರ್ ಆಗಿ ಮಾಡಿದ್ದೀರಾ ಇಲ್ವಾ ಅಂತ ಜಡ್ಜಸ್ ಕೇಳೋಣ. ಎಸ್ ಅಧ್ಯಕ್ಷರೇ, ಸೂಪರ್, ಸಖತ್ತಾಗಿತ್ತು. ಒಬ್ರು ಒಂದು ಚೂರು ಕನ್ಫ್ಯೂಷನ್ ಇಲ್ಲ, ಒಬ್ರು ಒಂದು ಡೈಲಾಗ್ ಮರೀಲಿಲ್ಲ. ಏನಕ್ಕೆ ಗೊತ್ತಾ ಆ ಕಾನ್ಫಿಡೆನ್ಸ್ ಬರುತ್ತೆ? ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದಕ್ಕೆ ಇದು ಸ್ಕಿಟ್ಟೇ ಕಾರಣ. ಅದಕ್ಕೆ ಸಖತ್ ದೊಡ್ಡ ಎಕ್ಸಾಂಪಲ್. ಎಲ್ಲಿಂದ ಶುರು ಮಾಡಲಿ? ಅಕ್ಕ ತಂಗಿ ಸಿಹಿ ಮತ್ತೆ ಆಕ್ಚುಲಿ ಅವಳ ಹೆಸರು ಮಾತ್ರ ಕೊಚ ಕೊಚ. ಅವಳು ಏನು ಕೊಚ ಕೊಚ ಇಲ್ಲ, ಅವಳು ಬಹಳ ಕ್ಲಾರಿಟಿಲಿ ಇದ್ದಾಳೆ. ಅವಳು ಆಕ್ಚುಲಿ ಅವಳ ಹೆಸರು ಕೊಚ ಕೊಚ, ಮಾತಾಡೋದಲ್ಲ ಸ್ವಚ್ಛ ಸ್ವಚ್ಛ. ಸಖತ ಮಾಡ್ತಾಳೆ. ಫಸ್ಟ್ ಕಾನ್ವರ್ಸೇಷನ್ ಮಾಡೋದಲ್ಲ ಅದೊಂಚೂರು ಮಾಡಿ. ಯಾಕೆ ಜಾನು ಹೇಳ್ತಾ ಇದೀಯಾ? ಏನಾಯ್ತು ಅಕ್ಕ? ನಮ್ಮ ಫ್ರೆಂಡ್ ನನಗೆ ಮೋಸ ಮಾಡ್ಬಿಟ್ಟೆ ಅಕ್ಕ. ನಾನು ತುಂಬಾ ನಂಬಿರೋ ಫ್ರೆಂಡ್ ನನಗೆ ಮೋಸ ಮಾಡ್ಬಿಟ್ಟೆ ಅಕ್ಕ. ಯಾರು ನನ್ನ ಬೆಸ್ಟ್ ಫ್ರೆಂಡು? ಆ ರಾಜನ. ಅವನೇನ್ ಮಾಡ್ದ? ಅವನೇನ್ ಮಾಡ್ದ? ಅಪ್ಪ ಡೈಲಿ ಪಾಕೆಟ್ ಮನಿ ಕೊಡ್ತಾರೆ, ನಾನು ಖರ್ಚು ಮಾತ್ರ ಸ್ಕೂಲ್ ಬ್ಯಾಗ್ ಹೋಗ್ತಾರೆ. ಹೇಳಿ ಅಧ್ಯಕ್ಷ. ಪನ್ನುಶ್ರೀ ಇದ್ದಾಳಲ್ಲ, ಯಾವುದೇ ಕ್ಯಾರೆಕ್ಟರ್ನು ಮೆಚೂರ್ಡ್ ಆಗಿ ಹಿಂಗ್ ಮಾಡೋ ಅಂತ ಕೆಪಾಸಿಟಿ ಇರೋ ಆಕ್ಟರ್ ಅವಳು. ಮುಂಗ್ಸಿ
ಶ್ರೇಯಾ ಗೌಡ, ಹಾಂ ಸರ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀನು. ನಾನು ನಿಜವಾಗ್ಲೂ ಆ ಪುಟಾಣಿ ಒಂದು ಗೊಂಬೆನೇ ಮಾಡ್ದಂಗೆ ಇತ್ತು. ಒಂದು ಗೊಂಬೆ ನೋಡ್ದಂಗೆ ಆಯಿತು ನಾನು ನಿನಗೆ. ಥ್ಯಾಂಕ್ ಯು ಸರ್. ಈ ಶೋನ ಸ್ಟಾಪರ್ ಮಾನ್ಸಿ. ವಾರೆ ವಾ, ಈ ಎಂಟೈರ್ ಸ್ಕಿಟ್ಟು ಎಲ್ಲರೂ ಯು ಜಸ್ಟ್ ನೇಲ್ಡ್ ಇಟ್. ಸೂಪರ್ ಸರ್. ಸಖತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇನ್ನೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಯಾರು ಗೊತ್ತಾ? ಇಲ್ಲಿದ್ದಾರಲ್ಲ ಸರ್ ಇವರು, ಅಕ್ಷಯ್. ಹಾ ಆ ಪಾಪು ಹೆಸರು ಅಕ್ಷಯ್. ಅಕ್ಷಯ್ ಏನ್ ಸರ್ ಆಕ್ಟಿಂಗು. ಈಗ ಇದಕ್ಕೇನ್ ಕೊಡ್ಲಿ? ಲವ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ನೀವೆಲ್ಲ ಸೂಪರ್ ಆಗಿ ಆಕ್ಟ್ ಮಾಡಿದ್ದೀರಲ್ವಾ, ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ಇದೆ. ಏನು? ಡಾಕ್ಟರ್ MP ಭುವನೇಶ್ವರ್ ಪ್ರಸಾದ್ ಅವರು ರಾಜ್ಯ ಶಾಸ್ತ್ರದಲ್ಲಿ PhD ಪಡೆದಿದ್ದಾರೆ. 40 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ. 300ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದು ಪ್ರಕಟಣೆ ಮಾಡಿದ್ದಾರೆ. ಸೊ ನಮ್ಮ ಒಂದು ಕಾರ್ಯಕ್ರಮವನ್ನ ಪ್ರತಿ ವಾರ ನೋಡ್ತಾ ಇರೋಂಥ ಅವರ ಮಗಳಾದಂಥ ಸ್ಮಿತಾ ಪ್ರಸಾದ್ ಅವರು ಕಾರ್ಯಕ್ರಮನ ಮೆಚ್ಚಿ ಈ ಪುಸ್ತಕಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಹೋಗಿ ಎಲ್ಲ ಮೇಷ್ಟ್ರ ಹತ್ರ ಇಸ್ಕೊಂಬನ್ನಿ. ಬಟ್ ನಿಜವಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಷ್ಟೂ ಜನಕ್ಕೆ ಇಷ್ಟಿಷ್ಟು ಬುಕ್ಗಳನ್ನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೀರಿಯಸ್ ಆಗಿ ವಾಟ್ ಅನ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ನಮ್ಮ ಜಡ್ಜಸ್ಗೆ ಈ ಚಿನ್ಕುರ್ಲಿ ಪಟಾಕಿಗಳ ಆಕ್ಟಿಂಗ್ ಹೆಂಗ್ ಇಷ್ಟ ಆಯ್ತು ಅಂತ ಕೇಳ ಅಧ್ಯಕ್ಷರೇ. ನನಗೆ ಎಂಟೈರ್ ಸ್ಕಿಟ್ಟಲ್ಲಿ ನನಗೆ ತುಂಬ ಚೆನ್ನಾಗಿ ನನಗೆ ಅನಿಸಿದ್ದೇನು ಅಂತಂತಂದರೆ ಈ ಮಕ್ಕಳ ಮೆಮೊರಿ ಪವರ್ ರೀ. ಬಟ್ ಯಾರು ಹೆಂಗೆ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತಂದರೆ ಇವಳು ಹಾರ್ಟು ನಿಜವಾಗ್ಲೂ ಈ ಸ್ಕಿಟ್ಟಿನ ಹಾರ್ಟು ಪನ್ನು. ಥ್ಯಾಂಕ್ ಯು ಸರ್. ಜಗಪ್ಪ ತಮಾಷೆ ಮುಖಾಂತರ ಮಾರಲ್ ಹೇಳೋದಿದೆ ಗೊತ್ತಾ. ಅವಾಗಲೇ ಹೇಳ್ದಂಗೆ ಅವರು ಎಲ್ಲವನ್ನು ನಾವು ಕೇರ್ಲೆಸ್ ಮಾಡ್ತೀವಿ, ಏನು ನಮ್ಗೆ ಗೊತ್ತಿಲ್ಲದೆ ಅವೆಲ್ಲ ಕೆಲಸ ಮಾಡ್ತಾ ಇದೆ ಅಂತ. ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿರೋ ಅಂಥದ್ದು, ಅವು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಮಾರಲ್ಲು ಖಂಡಿತವಾಗ್ಲೂ ಈಗಿನ ಜನ್ರೇಷನ್ಗೆ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರೋ ಅಂಥ ಮಾರಲ್ ಇದು. ನಗ್ನಗ್ತಾ ಹೇಳ್ತಿದ್ದೀರಿ, ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ಈಗ ಸ್ಕೋರ್ ಕೊಡೋ ಟೈಮ್. ಆರ್ ಯು ರೆಡಿ? ಸ್ಕೋರ್ ಕೊಡಿ. ಸೊ ನಿಮಗೂ ಕೂಡ ಸಿಕ್ಕಿದೆ 100 ಪಾಯಿಂಟ್ಸ್.